Hello everyone, welcome to my channel. ನಾನಿವತ್ತು ಒಂದು ಒಳ್ಳೆ ನ್ಯೂಟ್ರಿಯೆಂಟ್ ಡೆನ್ಸ್ ಹೈ ಪ್ರೋಟೀನ್ ಸ್ವೀಟ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ನಟಿ ಬಾರ್ ಅಂತ. ನಮ್ಮ ಜೀವನದಲ್ಲಿ ಇಮ್ಯುನಿಟಿ ಬೂಸ್ಟಿಂಗ್ಗೆ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಡ್ರೈ ಫ್ರೂಟ್ಸ್ ಉಪಯೋಗಿಸ್ಕೊಂಡು ನಾನು ಈ ನಟಿ ಬಾರ್ ಹೇಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂತ ನೀವು ಈ ರೆಸಿಪಿನ ಸ್ಕಿಪ್ ಮಾಡದೆ ನೋಡಿ. ಟೇಸ್ಟಿಯಾಗಿದೆ, ಡಿಲಿಷಿಯಸ್ ಆಗಿರುತ್ತೆ. ಒಮ್ಮೆ ಟೇಸ್ಟ್ ಮಾಡಿದ್ರೆ ಪದೇ ಪದೇ ತಿನ್ನಬೇಕು ಅನಿಸುತ್ತೆ. ಟ್ರೈ ಮಾಡಿ. ನಮ್ಮ ಚಾನಲ್ಗೆ ನೀವಿನ್ನೂ ಹೊಸಬರಾಗಿದ್ದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಡ್ರೈ ಫ್ರೂಟ್ಸ್ ನಟಿ ಬಾರ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್, ಮೊದಲಿಗೆ ನಾನು ಒಂದು 2-3 ಟೇಬಲ್ ಸ್ಪೂನಷ್ಟು ಶೇಂಗಾನ ತೊಗೊಂಡು ಹುರಿದಿಟ್ಕೊಂಡು ಅದರ ಸಿಪ್ಪೆನ ತೆಗೆದಿಟ್ಕೊಂಡಿರೋ ತೋರಿಸ್ತಾ ಇದ್ದೀನಿ. ಹುರಿದು ಆಲ್ರೆಡಿ ಇಟ್ಕೊಂಡಿದ್ದೀನಿ, ಇಷ್ಟು ತೊಗೊಂಡಿದ್ದೀನಿ ಅಂತ ಮೆಷರ್ಮೆಂಟ್ ತೋರಿಸ್ತಾ ಇದ್ದೀನಿ. ಇವಾಗ ಅದೇ ರೀತಿ ಬಾದಾಮ್ ಅಥವಾ ಆಲ್ಮಂಡ್ ಒಂದು 3 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹುರಿತಾ ಇರೋದು. ಅದು ತುಂಬ ಕಪ್ಪಾಗೋ ನೆಸೆಸಿಟಿ ಇಲ್ಲ, ಸ್ವಲ್ಪ ಬೆಚ್ಚಗಾದರೆ ಸಾಕು. ಫೈಟಿಕ್ ಆ್ಯಸಿಡ್ ಎಲ್ಲ ರಿಲೀಸ್ ಆಗಿಬಿಟ್ಟು ಡೈಜೆಷನ್ಗೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಹುರಿಯೋದು. ಒಂದು 2 ಟೇಬಲ್ ಸ್ಪೂನಷ್ಟು ವಾಲ್ನಟ್ನೂ ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ಬಿಟ್ಟು ಮೆಷರ್ ಮಾಡ್ಕೊಂಡು ಹಾಕ್ಕೊಂಡಿರೋದು. ಪಿಸ್ತಾನು ತೊಗೊಂಡಿದ್ದೀನಿ ಒಂದು 2-3 ಟೇಬಲ್ ಸ್ಪೂನಷ್ಟು. ಅದೇ ರೀತಿ ಗೋಡಂಬಿ ತೊಗೊಂಡಿದ್ದೀನಿ 1 ಟೇಬಲ್ ಸ್ಪೂನಷ್ಟು. ನೀವು ಮೆಷರ್ಮೆಂಟ್ ನಾನು ತೊಗೊಂಡಿರೋದನ್ನೇ ತೊಗೋಬೇಕು ಅಂತ ಇಲ್ಲ, ನಿಮಗೆ ಇಷ್ಟ ಆಗೋದು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋಬೋದು, ಸ್ಕಿಪ್ ಮಾಡ್ಬೋದು. ಇವಾಗ ನಾನು ಪಂಪ್ಕಿನ್ ಸೀಡ್ಸ್ನ ತೊಗೊಂಡಿದ್ದೀನಿ 2 ಟೇಬಲ್ ಸ್ಪೂನಷ್ಟು. ಅದ್ರ ಜೊತೆಗೆ ಅಗಸೆ ಬೀಜ ಅಂತ ಹೇಳ್ತೀವಲ್ಲ, ಫ್ಲಾಕ್ಸ್ ಸೀಡ್ಸ್, ಅದನ್ನು 1 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಅದನ್ನು ಮೊದಲಿಗೆ 1 ಟೀ ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ಉರಿತಾ ಇರೋದು. ಸೂರ್ಯಕಾಂತಿ ಬೀಜನೂ 1 ಟೀ ಸ್ಪೂನಷ್ಟು ತೊಗೊಂಡಿರೋದು, ಅದನ್ನು ತುಪ್ಪದಲ್ಲಿ ಹುರಿತಾ ಇದ್ದೀನಿ. ಒಂದು ಕಾಲು ಟೀ ಸ್ಪೂನಷ್ಟು ಎಳ್ಳು, ಒಂದು ಅರ್ಧ ಟೀ ಸ್ಪೂನಷ್ಟು ಚಿಯಾ ಸೀಡ್ಸ್ ಅಂತ ಹೇಳ್ತೀವಲ್ಲ, ಅದು ಹಾಕ್ಕೊಂಡಿರೋದು. ಅದು ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಸಾಸಿವೆ ಹೇಗೆ ಸಿಡಿಯುತ್ತೋ ಅದೇ ಥರ. ಅದಾದಮೇಲೆ 1 ಟೀ ಸ್ಪೂನಷ್ಟು ಗಸಗಸೆ ಹಾಕೋತಾ ಇದ್ದೀನಿ. ಇನ್ನು ಆಳ್ವಿ ಬೀಜ ಅಂತೆಲ್ಲ ಹೇಳ್ತಾರಲ್ಲ, ಅದು ಹಾಕ್ಕೋಬೋದು. ಫಾಕ್ಸ್ ನಟ್ಸ್ ಹಾಕ್ಕೋಬೋದು, ಹೇಸಲ್ ನಟ್ಸ್ ಹಾಕ್ಕೋಬೋದು. ನಿಮ್ಗೆ ಇಷ್ಟ ಬರೋ ಯಾವುದೇ ಡ್ರೈ ಫ್ರೂಟ್ಸ್ ಓ ನಟ್ಸ್ ಹಾಕ್ಕೋಬೋದು. ಇವಾಗ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ 1 ಟೀ ಸ್ಪೂನಷ್ಟು. ಅದಕ್ಕೆ 1 ಕಪ್ಪಷ್ಟು ಬೆಲ್ಲ ತೊಗೊಂಡಿರೋದನ್ನು ಹಾಕೋತಾ ಇದ್ದೀನಿ, ಮೆಲ್ಟ್ ಮಾಡ್ಕೊಳ್ಳೋಕ್ಕೆ, ಪಾಕ ಮಾಡ್ಕೊಳ್ಳೋದು. ಇವಾಗ 1/4 ಕಪ್ಪಷ್ಟು ನೀರು ಹಾಕ್ಕೊಳ್ಳೋದು. ಚೆನ್ನಾಗಿ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬೆಲ್ಲ ಎಲ್ಲ ಕರಗ್ತಾ ಮೆಲ್ಟ್ ಆದಮೇಲೆ ಮಧ್ಯದಲ್ಲಿ ಮಿಕ್ಸ್ ಮಾಡ್ತಾ ಇರಿ. ಇವಾಗ 75% ಆಗಿದೆ. ಒಂದು ಪ್ಲೇಟಿಗೆ ಹಾಕ್ಕೊಂಡು ಚೆಕ್ ಮಾಡ್ಕೊಳ್ಳೋಣ ಪಾಕ ಸರಿಗೆ ಬಂದಿದೆಯಾ ಅಂತ ಹೇಳ್ಬಿಟ್ಟು. ಅದು ಕ್ರ್ಯಾಕ್ಲಿಂಗ್ ಸೌಂಡ್ ಬರುತ್ತೆ. ಬಂದಾಗ ನಾವು ಹುರಿದಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನೆಲ್ಲ ಪಾಕದಲ್ಲಿ ಹಾಕ್ಕೋಬೋದು. ನಾನು ತೊಗೊಂಡಿರೋ ಡ್ರೈ ಫ್ರೂಟ್ಸ್ ಎಲ್ಲ 1 ಕಪ್ ಆಗುತ್ತೆ. ಅದಕ್ಕೆ 1 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಸ್ವೀಟ್ ಜಾಸ್ತಿ ಇಷ್ಟಪಡದೇ ಇರೋರು ಇನ್ನೂ ಕಮ್ಮಿ ಹಾಕೋಬೋದು. ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ. ನಾವು ತುಪ್ಪ ಹಾಕ್ಬಿಟ್ಟು ಬೆಲ್ಲ ಪಾಕ ಮಾಡುವಾಗ ತುಪ್ಪ ಏನಕ್ಕೆ ಹಾಕಿದ್ದೀವಿ ಅಂತಂದರೆ ಗ್ಲೇಝಿಯಾಗಿ ಕಾಣಿಸುತ್ತೆ, ಶೈನಿಂಗ್ ಕಾಣಿಸುತ್ತೆ. ನಾವು ನಟ್ಟಿ ಬಾರ್ ಮಾಡಿದಾಗ ಫ್ಲೇವರ್ಗೆ ನೀವು ಏಲಕ್ಕಿ ಪೌಡರ್ ಹಾಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಕೆಲವೊಬ್ಬರು ಶುಂಠಿ ಪುಡಿನೂ ಇಷ್ಟಪಡ್ತಾರೆ, ಅದನ್ನಾದರೂ ಹಾಕೋಬೋದು. ಒಂದು ಚಿಟಿಕೆಯಷ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ. ಎಲ್ಲ ಡ್ರೈ ಫ್ರೂಟ್ಸು ಚೆನ್ನಾಗಿ ಬೆಲ್ಲದಲ್ಲಿ ಕೋಟ್ ಆಗಿದೆ ಅಂತ ಅಂದಾದಮೇಲೆ ಕ್ವಿಕ್ಕಾಗಿ ಒಂದು ಬಟರ್ ಪೇಪರ್ಗೆ ತುಪ್ಪ ಸವರ್ಕೊಂಡ್ಬಿಟ್ಟು ಮಾಡಿಟ್ಕೊಂಡಿರೋದು. ಇದನ್ನು ಕೂಲ್ ಮಾಡಬಾರ್ದು. ಕೂಲ್ ಮಾಡೋಕ್ಕೆ ಬಿಟ್ಬಿಟ್ರೆ ಬೇಗ ಗಟ್ಟಿ ಆಗಿಬಿಡುತ್ತೆ. ಕಟ್ ಮಾಡೋಕ್ಕೂ ಬರೋದಿಲ್ಲ, ಈ ಥರ ರೋಲ್ ಮಾಡಿ ಸ್ಲೈಸ್ ಮಾಡೋದಕ್ಕೂ ಬರೋದಿಲ್ಲ. ಇನ್ನೊಂದು ಬಟರ್ ಪೇಪರ್ನ ಮೇಲೆ ಹಾಕಿಬಿಟ್ಟು ಯೂನಿಫಾರ್ಮ್ ಆಗಿ ರೋಲ್ ಮಾಡಬೇಕು.
ಲತೋಡಿ ಅಥವಾ ಏನಾದರೂ ರೋಲಿಂಗ್ ಪಿನ್ ಏನಾದರೂ ಇದ್ದರೆ ಆರೆಲ್ಸ್ ನೀವು ಇನ್ನೊಂದು ಪ್ಲೇಟ್ನ ಉಲ್ಟಾ ಹಾಕ್ಬಿಟ್ಟಾದರೂ ಪ್ರೆಸ್ ಮಾಡ್ಬೋದು. ಅದು ಈವನ್ನಾಗಿ ಲಟ್ಸ್ ಆಗಿದೆ. ಇಮಿಡಿಯೇಟಾಗಿ ಶೇಪ್ ಬರೋ ಥರ ಕಟ್ ಮಾಡ್ಕೋಬೇಕು. ನಾನು ಉದ್ದುದ ಇರಲಿ ಅಂತ ಹೇಳ್ಬಿಟ್ಟು ಬಾರ್ ಶೇಪಲ್ಲೇ ಇರಲಿ ಅಂತ ಹೇಳ್ಬಿಟ್ಟು ಉದ್ದುದಾಗೆ ಬಿಟ್ಟಿದ್ದೀನಿ. ನೀವಿನ್ನು ಸಣ್ಣದಾಗಿ ಚಿಕ್ಕಿ ಸೈಜಲ್ಲಿ ಬೇಕು ಅಂತಂದರೆ ಮಿಡಲಲ್ಲಿ ಕಟ್ ಮಾಡ್ಕೋಬೋದು. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಕಟ್ ಮಾಡೋದಲ್ಲ, ಬಿಸಿ ಬಿಸಿ ಇದ್ದಾಗಲೇ ಕಟ್ ಮಾಡಬೇಕು. ತಣ್ಣಗಾದ್ಮೇಲೆ ಅದನ್ನು ಈಸಿಯಾಗಿ ಬ್ರೇಕ್ ಮಾಡ್ಬೋದು. ಒಂದು 2-3 ಗಂಟೆ ಆಗುತ್ತೆ ಅದು ನೀಟಾಗಿ ಡ್ರೈ ಆಗೋಕ್ಕೆ. ಇವಾಗ ನಟಿ ಬಾರ್ಸ್ ರೆಡಿ ಆಗಿದೆ. ಪ್ರೋಟೀನ್ ರಿಚ್ ಇರೋ ಇಮ್ಯುನಿಟಿ ಬೂಸ್ಟಿಂಗ್ ನಟಿ ಬಾರ್ಸ್ ರೆಡಿ. ಇದನ್ನು ತಿಂತಾನೇ ಇರಬೇಕು ಅನಿಸುತ್ತೆ. ತಿಂದರೆ ಪೋರ್ಷನ್ ಕಂಟ್ರೋಲ್ ಇಂಪಾರ್ಟೆಂಟ್. ವೆಯ್ಟ್ ಲಾಸ್ ಮಾಡೋರಿಗೆ ಮಾರ್ನಿಂಗ್ ಟೈಮ್ ಬ್ರೇಕ್ಫಾಸ್ಟ್ ಜೊತೆಗೆ ತಿನ್ಬೋದು. ಆರ್ ನೀವು ಬೆಳಗ್ಗೆ ರಿಚುವಲ್ಸ್ ಥರ ಒಂದೊಂದು ಪೀಸ್ ಡೈಲಿ ತೊಗೊಂಡು ಒಳ್ಳೆಯದೇ. ನಾನು ಇದನ್ನು ಗಿಫ್ಟ್ ರ್ಯಾಪ್ ಮಾಡಿಬಿಟ್ಟು ಬರ್ಡೇ ಪಾರ್ಟೀಸ್ಗೆ ಆ ಥರ ಯಾರಾದರೂ ಬಂದರೆ ಗಿವ್ ಅವೇ ಗಿಫ್ಟ್ಸ್ ಥರ ಕೊಡ್ಬೋದು ಅಂತ ಹೇಳ್ಬಿಟ್ಟು ಈ ಥರ ಗಿಫ್ಟ್ ರ್ಯಾಪ್ ಮಾಡಿರೋದು ತೋರಿಸ್ತಾ ಇದ್ದೀನಿ. ಮಕ್ಕಳಿಗೆ ಹೆಲ್ದಿ ಗಿವ್ ಅವೇ ಕೊಟ್ಟಂಗೆ ಆಗುತ್ತೆ, ನಮಗೂ ಸಂತೋಷ ಆಗುತ್ತೆ. ಇದನ್ನು ಒಂದು ಟೈಮ್ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.